ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಲಕ್ಷ್ಮೀಶನ ಜೈಮಿನಿ ಭಾರತ ಕನ್ನಡದ ಬಹುಶ್ರುತ ಕಾವ್ಯ ರತ್ನಗಳಲ್ಲಿ ಒಂದು. ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಜನಪ್ರಿಯವಾಗಿರುವ ಈ ಕಾವ್ಯ ಕನ್ನಡ ಕಾವ್ಯಾಸಕ್ತರೆಲ್ಲರನ್ನೂ ತನ್ನ ಕಥಾಪಾತ್ರಗಳಿಂದಾಗಿ ಆಕರ್ಷಿಸಿದೆ, ಸ್ವೋಪಜ್ಞ ನಿರೂಪಣೆಯಿಂದ ಪುಳಕಿತಗೊಳಿಸಿದೆ, ಕಾವ್ಯಾರ್ಥ ಚಮತ್ಕಾರಗಳಿಂದ ನಿಬ್ಬೆರಗಾಗಿಸಿದೆ. ಹಾಗೆ ವಸ್ತು ವೈವಿಧ್ಯತೆಗಳಿಂದ ಎಲ್ಲರ ಪ್ರೀತಿ ಆದರಗಳಿಗೆ ಪಾತ್ರವಾಗಿದೆ. ಇದನ್ನು ಕನ್ನಡಿಗರ ಸಂಸ್ಕೃತಿಯ ಅಳತೆಗೋಲಾಗಿಯೂ ಭಾವಿಸಲಾಗಿದೆ. ಮನೋಹರವಾದ ಶೈಲಿ, ಆಕರ್ಷಕವಾದ ಕಥಾವಸ್ತು, ಪ್ರತಿಭಾಮಯವಾದ ವರ್ಣನೆ, ಉತ್ತಮೋತ್ತಮ ಪಾತ್ರ ಪೋಷಣೆ, ಹೃದಯಂಗಮ ರಸಭಾವ ನಿರೂಪಣೆ, ಕಿವಿಗಿಂಪಾದ ಶಬ್ದಾಲಂಕಾರ, ಅರ್ಥಾಲಂಕಾರಗಳು, ಚಿತ್ತ ಪರಿಪಾಕವನ್ನುಂಟು ಮಾಡುವ ನೀತಿಬೋಧೆ, ಎಲ್ಲಕ್ಕೂ ಮಿಗಿಲಾಗಿ ಉದಾರವೂ ಗಂಭೀರವೂ ಉಜ್ವಲವೂ ಆದ ಭಾವನೆಗಳು ಇರುವುದೇ ಈ ಗ್ರಂಥದ ಸರ್ವೋತ್ಕೃಷ್ಟತೆಗೆ ಕಾರಣ. ಈ ಕಾವ್ಯದ ಹಿರಿಮೆಯ ಕುರಿತು ಅನೇಕ ಜನ ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಪ್ರೊಫೆಸರ್ ರಂಶ್ರೀ ಮುಗಳಿಯವರು, ಜೈಮಿನಿ ಭಾರತವು ಸಾಂಪ್ರದಾಯಿಕ ಲಕ್ಷಣಗಳಿಂದ ಮಹಾಕಾವ್ಯ. ಲಕ್ಷ್ಮೀಶನದು ಮಹಾಕವಿ ಯೋಗ್ಯತೆ. ಇಡೀ ಗ್ರಂಥದಲ್ಲಿಯ ಛಂದಸ್ಸು ಶೈಲಿಗಳ ಪರಿಪಾಕದಿಂದಲೂ ಅವನ ಹಿರಿಯ ಶಕ್ತಿ ತಿಳಿಯುತ್ತದೆ. ಅವನು ಪ್ರಥಮತಃ ಪಂಡಿತ ಎನ್ನುವುದಕ್ಕಿಂತಲೂ ಕಥನ ಕವಿ ಎಂದರೆ ಹೆಚ್ಚು ಯುಕ್ತ. ಸಾಂಪ್ರದಾಯಿಕನಾದರೂ ಸಂಪ್ರದಾಯ ಶರಣನಲ್ಲ. ಪಾಂಡಿತ್ಯ ಚಮತ್ಕೃತಿಗಳ ವ್ಯಾಮೋಹ ಅವನ ಕಾವ್ಯ ರಚನೆಯಲ್ಲಿ ಎದ್ದು ಕಾಣಿಸುತ್ತದಾದರೂ ಅದರ ಬುಡದಲ್ಲಿ ಕವಿತಾಸತ್ವವು ಸಿಲುಕಿ ಜರ್ಜರಿತವಾದ ಸಂದರ್ಭಗಳು ಕಡಿಮೆ. ಒಟ್ಟಿನಲ್ಲಿ ಲಕ್ಷ್ಮೀಶ ಮಹಾಕವಿಯಾದರೂ ಅವನ ಜೈಮಿನಿ ಭಾರತವು ಅಂಶದಲ್ಲಿ ಮಹತ್ತಾಗಿದೆ. ಸುಪ್ರಸಿದ್ಧ ಕನ್ನಡ ಸಾಹಿತಿಗಳಾದ ತಾಸು ಶ್ಯಾಮರಾಯರು ಹೇಳುವಂತೆ, ಪುಷ್ಪ ಸಮುದಾಯದಲ್ಲಿ ಗುಲಾಬಿ ಹೇಗೋ ಕವಿ ಸಮಯದಲ್ಲಿ ಲಕ್ಷ್ಮೀಶ ಹಾಗೆ. ಗುಲಾಬಿಗಿಂತಲೂ ಸುಂದರವಾದ ಪುಷ್ಪಗಳು ಇರಬಹುದು, ಅವುಗಳಿಗೆ ಅದರ ವಾಸನೆ ಇಲ್ಲ. ಗುಲಾಬಿಗಿಂತಲೂ ತಂಪಾದ ಕಂಪನ್ನು ಪಡೆದಿರುವ ಪುಷ್ಪಗಳಿರಬಹುದು, ಆದರೆ ಅವುಗಳಿಗೆ ಇದರ ಸೊಬಗಿಲ್ಲ. ಸೊಬಗು ಸುವಾಸನೆಗಳೆರಡನ್ನೂ ಏಕಕಾಲದಲ್ಲಿ ಪಡೆದು ಮೆರೆಯುವ ಭಾಗ್ಯ ಗುಲಾಬಿಯದ್ದು. ನಮ್ಮ ಕವಿ ಚೈತ್ರವನ ಚೂತನು ಅದರಂತೆಯೇ ವಿಶಿಷ್ಟ ವ್ಯಕ್ತಿತ್ವವುಳ್ಳವನು. ಆತನಿಗಿಂತಲೂ ದೊಡ್ಡ ಕವಿತಾಶಕ್ತಿಯುಳ್ಳವರು ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಇದ್ದಾರೆ. ಆದರೆ ಆ ಪಾಂಡಿತ್ಯ, ಆ ಷಟ್ಪದ ಝೇಂಕಾರ, ಆ ಹಿತಮಿತ ಜ್ಞಾನ, ಆ ಪ್ರಜ್ಞೆ, ಆತನ ಪದಲಾಲಿತ್ಯ, ಪ್ರಜ್ಞಾಪೂರ್ಣ ಪ್ರತಿಭೆ ಮತ್ತೆಲ್ಲಿ ದೊರೆತಾವು? ಒಂದು ದೃಷ್ಟಿಯಿಂದ ನಮ್ಮ ಲಕ್ಷ್ಮೀಶ ಅದ್ವಿತೀಯ. ಪ್ರೊಫೆಸರ್ ಕೆ.ವಿ. ಪುಟ್ಟಪ್ಪನವರು ಹೀಗೆ ಹೇಳುತ್ತಾರೆ, ಕಾವ್ಯ ಭಾಗಗಳಲ್ಲಿ ಲಕ್ಷ್ಮೀಶನ ಕಥಾಲಾಪನೆಯು ಆದರ್ಶ ಸೀಮಾ ಸ್ಪರ್ಶವಾಗಿದೆ. ಆತನ ಶೈಲಿಯು ವಸಂತವನ ಶೋಭೆಯೊಡನಾಡುವ ವಿಹಂಗಮ ಕೂಜನದಂತೆ ಸುಂದರ ಮಂಜುಳವಾಗಿದೆ. ಅಲ್ಲಿ ಕಂಡುಬರುವ ನುಣ್ಣು ನಯಗಳು ಅನಾದೃಶವೆಂದು ಹೇಳಿದರೆ ಇತರ ಷಟ್ಪದಿ ಕರ್ತೃಗಳು ಕರುಬಲಾರರು. ಇವು ಲಕ್ಷ್ಮೀಶನ ಕುರಿತು ನಮ್ಮ ಕನ್ನಡದ ಹಿರಿಯ ವಿದ್ವಾಂಸರು ಆಡಿರುವ ಕೆಲವು ಮಾತುಗಳು. ಮಹಾಕವಿ ಲಕ್ಷ್ಮೀಶನ ಸ್ಥಳದ ಬಗ್ಗೆ ಜಿಜ್ಞಾಸೆಯುಂಟು. ಈತ ಯಾವ ಊರಿನವನು ಎಂಬ ಬಗ್ಗೆ ವಿದ್ವಾಂಸರಲ್ಲಿ ತುಂಬ ಚರ್ಚೆ ನಡೆದಿದೆ. ಕವಿ ಈ ಕಾವ್ಯದಲ್ಲಿ ದೇವಪುರ ಲಕ್ಷ್ಮೀರಮಣ, ಗೀರ್ವಾಣ ಪುರನಿಲಯ ಲಕ್ಷ್ಮೀವರಂ, ದೇವಪುರದ ಲಕ್ಷ್ಮೀಶ, ದೇವಪುರ ಲಕ್ಷ್ಮೀಶ, ಸುರಪುರದ ಲಕ್ಷ್ಮೀಶನು, ದೇವಪುರ ಲಕ್ಷ್ಮೀಪತಿ, ಸುರಪುರದ ಲಕ್ಷ್ಮೀಕಾಂತ, ದಿವಿಜಪುರದ ಲಕ್ಷ್ಮೀಶ, ದೇವಪುರದ ಲಕ್ಷ್ಮೀಪತಿ, ದೇವಪುರ ನಿಲಯ ಲಕ್ಷ್ಮೀಪತಿ, ದೇವಪುರದೊಡೆಯ ಲಕ್ಷ್ಮೀವರಂ, ಅಮರಪುರದೊಡೆಯ ಲಕ್ಷ್ಮೀಕಾಂತ, ಹೀಗೆ ಪ್ರತಿ ಸಂಧಿಯ ಕಡೆಯಲ್ಲಿಯೂ ತನ್ನ ಇಷ್ಟದೇವತೆಯಾದ ಲಕ್ಷ್ಮೀ ರಮಣನನ್ನು ಸ್ಮರಿಸಿದ್ದಾನೆ. ಈ ಕವಿಯ ಜನ್ಮಸ್ಥಳವಾದ ದೇವಪುರ ಯಾವುದು ಎಂದು ಚರ್ಚಿಸುವ ವಿದ್ವಾಂಸರಲ್ಲಿ ಕೆಲವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಎಂದು, ಮತ್ತೆ ಕೆಲವರು ಗುಲ್ಬರ್ಗಾ ಜಿಲ್ಲೆಯ ಸುರಪುರದ ಪಕ್ಕದಲ್ಲಿರುವ ದೇವಪುರ ಎಂದು ಹೇಳುತ್ತಾರೆ. ಈ ಎರಡು ಊರುಗಳಲ್ಲಿಯೂ ಲಕ್ಷ್ಮೀಪತಿಯ ದೇವಾಲಯವಿದೆ. ಆದರೆ ಕವಿಯ ವರ್ಣನಾ ವೈಭವವನ್ನು ನೋಡಿದರೆ ಅವನು ಪ್ರಕೃತಿ ಸೌಂದರ್ಯದ ನೆಲೆವೀಡಾದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನೇ ಆಗಿರಬೇಕೆಂದು ಬಹು ವಿದ್ವಾಂಸರ ವಾದವಾಗಿದೆ. ವಿದ್ವಾಂಸರ ಅಭಿಪ್ರಾಯಗಳ ಪ್ರಕಾರ ಕ್ರಿಸ್ತಶಕ 1137ರಿಂದ 1700 ಈವರೆಗೆ ಈ ಕವಿಯ ಕಾಲಘಟ್ಟ ತೂಗುಯ್ಯಾಲೆಯ ಹಾಗೆ ಆಡುತ್ತದೆ. ಲಕ್ಷ್ಮೀಶನ ತಂದೆಯ ಹೆಸರು ಅಣ್ಣಮಾಂಕ. ಕವಿ ಭಾರದ್ವಾಜ ಗೋತ್ರಕ್ಕೆ ಸೇರಿದವನು. ಈ ಕವಿಯ ಗುರು ಯಾರೆಂಬುದು ಸ್ಪಷ್ಟವಾಗಿಲ್ಲ. ಈತನು ಯಾವ ಪೂರ್ವ ಕವಿಗಳನ್ನೂ ಹೆಸರಿಟ್ಟು ಕರೆಯದೆ ಪೂರ್ವ ಸತ್ಕವಿಗಳಿಗೆ ನಮಿಸಿ ನಾಂ ಕೃತಿ ಪೇಳ್ವೆನು ಎಂದು ಸಾಮೂಹಿಕವಾಗಿ
ಎಲ್ಲ ಕವಿಗಳನ್ನು ಕಾವ್ಯಾರಂಭದಲ್ಲಿ ನಮಿಸಿದ್ದಾನೆ. ಸಮಕಾಲೀನ ವಿದ್ವಾಂಸರ ಮೆಚ್ಚುಗೆಯ ಫಲವಾಗಿಯೇ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದು ಈತನಿಗೆ ಬಂದಿದೆ. ಜೈಮಿನಿ ಭಾರತದ ಕಥೆಯನ್ನು ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಪಾಂಡವರ ವಂಶೀಯನಾದ ಜನಮೇಜಯ ಮಹಾರಾಜನಿಗೆ ಈ ಸತ್ಕಥೆಯನ್ನು ಹೇಳಿದ್ದಾನೆ. ಕನ್ನಡ ಜೈಮಿನಿ ಭಾರತದಲ್ಲಿ ಒಟ್ಟು 34 ಸಂಧಿಗಳು, 1907 ಪದ್ಯಗಳು ಇವೆ. ಕನ್ನಡ ಜೈಮಿನಿ ಭಾರತವು ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ ಸಹೃದಯರು, ದೈವಭಕ್ತರು, ಸಾಹಿತ್ಯಾಭಿಲಾಷಿಗಳು, ಗಮಕಿಗಳು, ಕವಿಗಳು, ಪಂಡಿತರು ಇತ್ಯಾದಿ ಎಲ್ಲರನ್ನೂ ಆಕರ್ಷಿಸಿದೆ. ಹೀಗೆ ಜನಪ್ರಿಯವಾಗಲು ಈ ಕಾವ್ಯದಲ್ಲಿರುವ ಬಹುಮುಖ್ಯವಾದ ಸ್ವಾರಸ್ಯವೇ ಕಾರಣವೆನ್ನಬಹುದು. ಒಂದು ಉತ್ತಮ ಕಾವ್ಯದಲ್ಲಿ ಪ್ರಾಸಾದಿಕ ಶೈಲಿ, ಆಕರ್ಷಕ ಕಥಾವಸ್ತು, ವಿನೂತನ ವರ್ಣನೆಗಳು, ಒಳ್ಳೆಯ ರಸಭಾವ ನಿರೂಪಣೆ, ಶ್ಲಾಘ್ಯವಾದ ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರಗಳು, ಚೈತನ್ಯಪೂರ್ಣವಾದ ಪಾತ್ರ ಸೃಷ್ಟಿ, ಕುಶಲ ಸಂಭಾಷಣೆ, ಅಪೂರ್ವ ಪದಪ್ರಯೋಗ, ಜಾಣ್ನುಡಿಗಳು, ಸಮೀಕರಣ ಇತ್ಯಾದಿಗಳೆಲ್ಲವೂ ಇರಬೇಕು. ಕನ್ನಡ ಜೈಮಿನಿ ಭಾರತವು ಈ ಎಲ್ಲ ಸದ್ಗುಣಗಳನ್ನೂ ಒಳಗೊಂಡಿವೆ. ಆದ್ದರಿಂದಲೇ ಈ ಕಾವ್ಯವು ಎಲ್ಲ ವರ್ಗದ ಎಲ್ಲ ಸಾಹಿತಿಗಳ ಮನ್ನಣೆಗೂ ಪಾತ್ರವಾಗಿ ಕನ್ನಡ ಕಾವ್ಯ ಪ್ರಪಂಚದ ಕಲ್ಪವೃಕ್ಷ, ಸಹೃದಯರ ಚಿಂತಾಮಣಿ ಮತ್ತು ರಸಿಕರ ಕಾಮಧೇನು ಎನಿಸಿದೆ. ಇಂಥ ನವರಸಭರಿತವಾದ ಈ ಕಾವ್ಯ ಗಮಕಿಗಳಿಗೆ ಎಂದಿನಿಂದಲೂ ಆಪ್ಯಾಯಮಾನ, ಹಾಗೆ ವ್ಯಾಖ್ಯಾನಕಾರರಿಗೂ ಸಹ. ವಾಚನ ಹಾಗೂ ವ್ಯಾಖ್ಯಾನಗಳೆರಡೂ ಜೈಮಿನಿ ಭಾರತದ ಸಂದರ್ಭದಲ್ಲಿ ಒಂದು ಸವಾಲಿನ ಕೆಲಸವಾದರೂ ನಮ್ಮ ನಾಡಿನ ಸಮರ್ಥ ವಿದ್ವಾಂಸರು ಇದನ್ನು ಸುಮಧುರವಾಗಿ ವಾಚಿಸಿ ಮನೋಹರವಾಗಿ ವ್ಯಾಖ್ಯಾನಿಸುವ ಮತ್ತು ಆ ಮೂಲಕ ಕಾವ್ಯದ ಸರಿಯಾದ ಅರ್ಥವನ್ನು ಸಹೃದಯರಿಗೆ ಮಾಡಿಸುವ ಕೆಲಸವನ್ನು ಎಂದಿನಿಂದಲೂ ಮಾಡುತ್ತಲೇ ಬಂದಿದ್ದಾರೆ. ಈ ಮಹತ್ವದ ಕಾರ್ಯದ ಮುಂದುವರೆದ ಭಾಗವಾಗಿ ಕನ್ನಡ ಜೈಮಿನಿ ಭಾರತವನ್ನು ಸಮಗ್ರವಾಗಿ ವಾಚಿಸಿ ವ್ಯಾಖ್ಯಾನ ಮಾಡಿ ಆಸಕ್ತ ಕೇಳುಗರಿಗೆ ತಲುಪಿಸುವ ಕಾರ್ಯವನ್ನು ಭದ್ರಾವತಿ ಆಕಾಶವಾಣಿ ಕೇಂದ್ರ ಹಮ್ಮಿಕೊಂಡಿದೆ. ಆಸಕ್ತರು ಕೇಳಿ ಪ್ರತಿಕ್ರಿಯಿಸಿದರೆ ನಮ್ಮ ಶ್ರಮ ಸಾರ್ಥಕವಾದೀತು. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಕನ್ನಡ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಸರಣಿ ಇಂದು ಪ್ರಾರಂಭವಾಗುತ್ತಿದೆ. ಈ ಸರಣಿ ಕಾರ್ಯಕ್ರಮದ ಕುರಿತು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಸಹಾಯಕ ನಿಲಯದ ನಿರ್ದೇಶಕರಾದ ಶ್ರೀ ಜಿಕೆ ರವೀಂದ್ರ ಕುಮಾರ್ ಅವರ ಕೆಲವು ಮಾತುಗಳು. ಆಕಾಶವಾಣಿ ಭದ್ರಾವತಿ ಕೇಂದ್ರವು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸಂಪೂರ್ಣ ವಾಚನ ಮತ್ತು ವ್ಯಾಖ್ಯಾನವನ್ನು ಇಂದಿನಿಂದ ಪ್ರಸಾರ ಮಾಡುತ್ತಾ ಇದೆ. ಭಾಷೆ, ಜನಪದ, ಕಾವ್ಯ, ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನ ಅರ್ಥಪೂರ್ಣವಾಗಿ ದಾಖಲುಗೊಳಿಸೋ ಆಕಾಶವಾಣಿಯ ಉನ್ನತ ಧ್ಯೇಯಕ್ಕೆ ಅನುಗುಣವಾಗಿ ಭದ್ರಾವತಿ ಕೇಂದ್ರ ಈ ಕಾರ್ಯಕ್ರಮ ಮಾಲಿಕೆಯನ್ನ ರೂಪಿಸಿದೆ. ಇದು ನಾಡಿನ ಸಾಂಸ್ಕೃತಿಕ ಭಂಡಾರಕ್ಕೆ ಭದ್ರಾವತಿ ಕೇಂದ್ರದ ಅಮೂಲ್ಯ ಕೊಡುಗೆಯಾಗಿದ್ದು, ಹಳಗನ್ನಡ ಸಾಹಿತ್ಯಾಸಕ್ತ ಶ್ರೋತೃಗಳಿಗೆ ರಸದೌತಣವನ್ನು ಉಣಬಡಿಸಲಿದೆ. ಕವಿ ಚೈತ್ರವನ ಚೂತ ಬಿರುದಿನೊಂದಿಗೆ ನಾದಲೋಲ ಹಾಗೂ ಉಪಮಾಲೋಲ ಕವಿಯೆಂದು ಖ್ಯಾತನಾಗಿರೋ ಲಕ್ಷ್ಮೀಶನ ಜೈಮಿನಿ ಭಾರತವು ತನ್ನ ರೂಪಕ ಶಕ್ತಿ ಹಾಗೂ ನಾದಗುಣದಿಂದ ಕಾವ್ಯ ರಸಿಕರ ಮನಗೆದ್ದಿದೆ. 34 ಸಂಧಿಗಳಲ್ಲಿ 1907 ಪದ್ಯಗಳನ್ನು ಒಳಗೊಂಡಿರೋ ಈ ಕಾವ್ಯವನ್ನ ನಾಡಿನ 12 ಜನ ಖ್ಯಾತ ಗಮಕಿಗಳು ಸಂಪೂರ್ಣವಾಗಿ ವಾಚನ ಮಾಡಿದ್ದು, ಅಷ್ಟೇ ಸಂಖ್ಯೆಯ ವ್ಯಾಖ್ಯಾನಕಾರರು ತಮ್ಮ ಅರ್ಥವಿವರಣೆಯಿಂದ ಅದರ ಸೊಬಗನ್ನು ಹೆಚ್ಚಿಸಿದ್ದಾರೆ. ಹಿರಿಯ ಗಮಕಿಗಳಾದ ಎಚ್ಆರ್ ಕೇಶವಮೂರ್ತಿ, ಎಚ್ಎಲ್ ಶ್ರೀಕಂಠ, ಎಂಎಸ್ ಅನಂತನಾರಾಯಣ, ಎಚ್ಎಲ್ ವಾಗೀಶ್ವರಿ, ಎಚ್ಎಲ್ ರತ್ನ, ಎಚ್ಎಸ್ ಶಾರದ, ಬಿಕೆ ಜಲಜ, ಉಮಾ ನಾಯ್ಕ್, ಡಾ ಎಂಎಸ್ ಸನತ್ಕುಮಾರ್, ಪದ್ಮಜ ಶೇಷಗಿರಿರಾವ್, ವಿಶಾಖ, ಎಚ್ಸಿ ಶಶಿಕಲಾ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಮಾರ್ಕಂಡಯ್ಯ ಅವಧಾನಿ, ಕೇಶವ ಅವಧಾನಿ, ರಾಜಾರಾಮ್ ಮೂರ್ತಿ, ಎಚ್ಆರ್ ವಾಸುದೇವ, ಎಚ್ಎಸ್ ಗೋಪಾಲ್, ಕೆವಿ ಚಂದ್ರಮೌಳಿ, ಶಾಂತಾ ಗೋಪಾಲ್, ರಾಮಸುಬ್ರಾಯ ಶೇಟ್, ಡಾ ಮಹಾಬಲೇಶ್, ಬೆಳವಾಡಿ ಮಂಜುನಾಥ್, ಎಂಎಸ್ ವಿನಾಯಕ ಹಾಗೂ ಎಚ್ಆರ್ ಶ್ರೀಧರ್ ಈ ಮಹತ್ವದ ಧ್ವನಿ ದಾಖಲಾತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಎಲ್ಲರಿಗೂ ನಾವು ಕೃತಜ್ಞರಾಗಿದ್ದೇವೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಡಾ ಎಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಮಾಲಿಕೆ ಪ್ರಸ್ತುತಪಡಿಸಲಿದ್ದು, ಸಂಜೀವ ಆರ್ ನಾಮಣ್ಣವರ್ ನಿರ್ಮಾಣದಲ್ಲಿ ಸಹಕರಿಸಿದ್ದಾರೆ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದ ಸರಣಿಯ ಕುರಿತು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಂಆರ್ ಸತ್ಯನಾರಾಯಣ ಅವರು ನುಡಿದದ್ದು ಹೀಗೆ. ನಮ್ಮ ಕನ್ನಡ ನಾಡಿನ ಜನರ ಹೃದಯದಲ್ಲಿ ನೆಲೆ ನಿಂತಿರುವ ಹೆಸರುಗಳು ನಿಸ್ಸಂದೇಹವಾಗಿ ಕುಮಾರವ್ಯಾಸ ಹಾಗೂ ಲಕ್ಷ್ಮೀಶ ಅಂತ ಹೇಳಬಹುದು. ವಿಶೇಷವಾಗಿ ಲಕ್ಷ್ಮೀಶನ ಬಗ್ಗೆ ಮತ್ತೆ ಅವನ ಕಾವ್ಯದ ಬಗ್ಗೆ ಮಾತಾಡೋದಾದ್ರೆ, ಅವನ ಕಾವ್ಯದ ರಚನೆ, ಅದರ ಓಘ,
ಅವನು ಬಳಸುವ ಉಪಮೆಗಳು, ಅವನು ಬಳಸುವ ಶಬ್ದ, ಶ್ಲೇಷಾರ್ಥ, ಗಮಕ, ಯಮಕ, ರೂಪಕಗಳು ಇವೆಲ್ಲವುಗಳಿಂದಾಗಿ ಲಕ್ಷ್ಮೀಶ ಬಹಳ ದೊಡ್ಡ ಕವಿ ಅಂತ ಅನ್ಸ್ಕೊಳ್ತಾನೆ. ಒಂದು ಭಾಮಿನಿಯನ್ನ ಓದೋದಕ್ಕೂ ಅದೇ ಒಂದು ವಾರ್ಧಕವನ್ನ ಓದೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಭಾಮಿನಿ ಬಹಳ ಬೇಗ ಮುಗಿದು ಹೋಗ್ಬಿಡುತ್ತೆ, ವಾರ್ಧಕ ಅಷ್ಟು ಬೇಗ ಮುಗಿಯೋದಿಲ್ಲ. ಯಾಕೆಂದ್ರೆ ಅದು ಅದರ ಬಂಧ ಆ ಥರ ಇರುತ್ತೆ. 5 ಮಾತ್ರೆಗಳ ಈ ಓಟ ಇದೆಯಲ್ಲ, ಶ್ರೀವಧುವಿನಂಬಕ ಚಕೋರಕಂ ಪರಯ್ಯ ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯೆ ಜಗತೀವಲಯ ದಮಲ ಸೌಭಾಗ್ಯ ರತ್ನಾಕರಂ. ಓದುವಾಗ್ಲೇನೆ ಏನೋ ಒಂದು ರೀತಿಯ ಸಂತೋಷ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ಲಕ್ಷ್ಮೀಶನ ಓದುವಾಗ ಆಗುವ ಒಂದು ಅನುಭವ ಇದೆಯಲ್ಲ, ಅದು ಬಹುಶಃ ವರ್ಣನಾತೀತ. ಓದುವಾಗಲೇ ಈ ಥರದೊಂದು ಅನುಭವ ಆದರೆ ಇನ್ನು ಹಾಡೋದಾದ್ರೆ ಹೇಗಿರ್ಬೋದು. ಲಕ್ಷ್ಮೀಶ ಬಹುಶಃ ಅವನು ಓದೋದಕ್ಕೆ ಬರದೇ ಇಲ್ಲ ಕಾವ್ಯನ, ಅವನು ಬರೆದಿರೋದೇ ಹಾಡೋದು. ಅವನ್ನ ಹಾಡಬೇಕು. ಪದಭಾವ, ರಾಗಭಾವ, ಪಾತ್ರಗಳ ಚಿತ್ರಣ, ಕತೆ ನೋಡಿ ಮಹಾಭಾರತದ ಮುಗಿದು ಹೋಗ್ಬಿಟ್ಟಿದೆ. ಅದಾದ್ಮೇಲೆ ಬರ್ತಕ್ಕಂಥ ಕತೆ ಇದು ಅಶ್ವಮೇಧ ಯಾಗದ್ದು. ಅಶ್ವಮೇಧ ಯಾಗ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಯಾರು ಮಾಡ್ತಾರೋ ಆ ಕುದುರೆಯನ್ನ ಅವರು ಬಿಡ್ತಾರೆ ಸಲೀಸಾಗಿ. ಅದನ್ನ ಯಾರು ಕಟ್ತಾರೋ ಅವರು ಯುದ್ಧವನ್ನ ಮಾಡಿ ಗೆಲ್ಲಬೇಕಾಗತ್ತೆ. ಗೆಲ್ಲದೆ ಹೋದ್ರೆ ಶರಣಾಗತರಾಗಬೇಕಾಗತ್ತೆ. ಹೀಗೆ ಹಲವಾರು ವೀರರು ಶರಣಾಗತರಾಗಿ ಅರ್ಜುನನ ಸೈನ್ಯವನ್ನ ಸೇರ್ಕೊಂಡು ಮುಂದೆ ಆ ಅಶ್ವ ಸಾಗುತ್ತಾ ಹೋಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಎಂತೆಂಥ ಕಥೆಗಳನ್ನ ಹೆಣಿತಾನೆ ಅಂತಂದ್ರೆ, ಕೃಷ್ಣ ಅವನ ಭಕ್ತಾಗ್ರೇಸರರನ್ನ ನೋಡು ಅರ್ಜುನ, ನಿನಗೂ ಮೀರಿದವರಿದ್ದಾರೆ ಶಕ್ತಿಯಲ್ಲಿ, ಯುಕ್ತಿಯಲ್ಲಿ, ವೀರ್ಯದಲ್ಲಿ, ಶೌರ್ಯದಲ್ಲಿ ಅಂತ ಹೇಳಿ ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಕೊಡ್ತಾನೆ. ಅದರಲ್ಲಿ ಬರುವ ಮಯೂರಧ್ವಜ, ತಾಮ್ರಧ್ವಜ, ಸುಧನ್ವ, ಸುರಥ, ಅಲ್ಲಿಂದ ಮುಂದೆ ಬರುವ ಅರ್ಜುನನ ಮಗನೇ ಆಗಿರ್ತಕ್ಕಂಥ ಬಬ್ರುವಾಹನನ ಪ್ರಸಂಗ, ಚಂದ್ರಹಾಸನ ಪ್ರಸಂಗ, ಜ್ವಾಲೆಯ ಪ್ರಸಂಗ, ಅದ್ಭುತವಾದ ಪ್ರಸಂಗ ಅದು. ಇಂಥ ಅನೇಕ ಪ್ರಸಂಗಗಳು ಬರುತ್ತೆ. ಚಂಡಿ ಕತೆ ಬರುತ್ತೆ, ಕಥೆಯೂ ಇದೆ, ಕಥೆಯೊಳಗಿನ ಕಥೆ ಇದೆ. ಅಂತ ಕಥೆಗಳನ್ನ ಹೆಣೆಯೋದ್ರಲ್ಲಿ ಲಕ್ಷ್ಮೀಶ ಬಹಳ ಪ್ರಸಿದ್ಧ. ಬೇಂದ್ರೆ ಅವರು ಲಕ್ಷ್ಮೀಶನ ಬಗ್ಗೆ ಬಹಳ ಒಳ್ಳೆಯ ಒಂದು ಮಾತುಗಳನ್ನಾಡಿದ್ದಾರೆ. ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ಉಪಮಾಲೋಲ ಲಕ್ಷ್ಮೀಶ. ಉಪಮೆಗಳನ್ನು ಕೊಡುವುದರಲ್ಲಿ ಅವನಿಗೆ ಸರಿಸಾಟಿ ಯಾರೂ ಇಲ್ಲ ಅಂತಂದ್ಬಿಟ್ಟು. ಈಗ ನಮ್ಮ ಭದ್ರಾವತಿಯ ಆಕಾಶವಾಣಿಯ ಕೇಂದ್ರದ ಸಿಬ್ಬಂದಿಯವರು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ. ಲಕ್ಷ್ಮೀಶನನ್ನ ಆ ಪದ್ಯದ ಮೂಲಕ ಕಟ್ಕೊಡ್ಬೇಕಾದ್ದು ಗಮಕಿಗೆ ಕೆಲಸ ಆಗುತ್ತೆ. ವ್ಯಾಖ್ಯಾನಕಾರರು ಆ ಪದ್ಯದ ಅರ್ಥಗಳನ್ನ ಬಿಡಿಸುವುದರ ಜೊತೆಗೆ ಲಕ್ಷ್ಮೀಶನನ್ನ ಮನೆ ಮನೆಗೆ ತಲುಪಿಸುವ, ಶ್ರೋತೃಗಳ ಸಹೃದಯರ ಮನವನ್ನು ತಟ್ಟುವ ಕೆಲಸವನ್ನ ಮಾಡಲಿ ಅಂತ ನಾನು ಆಶಿಸ್ತೇನೆ. ಇಂಥ ಒಂದು ಸುದೀರ್ಘ ಸರಣಿಯನ್ನ ಆಯೋಜಿಸಿರುವ ಆಕಾಶವಾಣಿಯ, ಅದರಲ್ಲೂ ಭದ್ರಾವತಿ ಆಕಾಶವಾಣಿಯ ಸಮಸ್ತ ಅಧಿಕಾರಿಗಳಿಗೂ ಇನ್ನಿತರ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಶುಭಾಶಯಗಳನ್ನ ಹೇಳ್ತೇನೆ. ಕಾರ್ಯಕ್ರಮ ತುಂಬಾ ಸುಸೂತ್ರವಾಗಿ ಬರಲಿ, ತುಂಬಾ ಚೆನ್ನಾಗಿ ಮೂಡಿ ಬರಲಿ, ಒಳ್ಳೆ ಹೆಸರನ್ನ ತರಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಮೊದಲ ಸಂಧಿಯ ವಾಚನ ಶ್ರೀ ಎಚ್ಆರ್ ಕೇಶವಮೂರ್ತಿ ಅವರಿಂದ. ವ್ಯಾಖ್ಯಾನ ಶ್ರೀ ಮಾರ್ಕಂಡೇಯ ಅವಧಾನಿ ಅವರಿಂದ. ಶ್ರೀವಧುವಿನಂಬಕ ಚಕೋರಕಂ ಪೊರೆ ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯೇ ಜಗತೀ ವಲಯದ ಅಮಲ ಸೌಭಾಗ್ಯ ರತ್ನಾಕರಂ ಪೆಸ್ಚಿನಿಮ್ಮೆ ದೇವರಿಯೇ ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದೆಳನಗೆಯ ಬೆಳುದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀ ರಮಣನಾಸ್ಯ ಚಂದ್ರಂ ಆನಂದಮಂ ನಮಗೀಯನೇ ದೇವಪುರ ಲಕ್ಷ್ಮೀ ರಮಣನಾಸ್ಯ ಚಂದ್ರಂ ಆನಂದಮಂ ನಮಗೀಯನೇ.
ಪರಮ ಮಹರ್ಷಿಗಳಾದ ವೇದವ್ಯಾಸರು ಮಹಾಭಾರತವನ್ನು ಬರೆದರು. ಅವರ ಶಿಷ್ಯನಾದ ಜೈಮಿನಿ ಋಷಿಗಳಿಗೆ ನೀನೂ ಬರಿ ಅಂತ ಹೇಳಿದರು. ವೇದವ್ಯಾಸರು ಬರೆದ ಹಾಗೇನೆ ಮಹಾಭಾರತವನ್ನು ಆಮೂಲಾಗ್ರವಾದಿ ಪಾಂಡವರ ಬಾಲ್ಯದಿಂದ ಹಿಡಿದುಬಿಟ್ಟು ತುದಿಯವರೆಗೂ ಕೂಡ ಭಾರತ ಯುದ್ಧ ನಡೆದುಬಿಟ್ಟು ಧರ್ಮರಾಜನ ಪಟ್ಟಾಭಿಷೇಕದವರೆಗೂ ಜೈಮಿನಿ ಋಷಿಗಳು ಜೈಮಿನಿ ಭಾರತ ಅಂತ ಬರೆದರು. ಸ್ವಲ್ಪ ದಿವಸ ಆದ ಮೇಲೆ ವೇದವ್ಯಾಸರು ಎಲ್ಲಿ ನೀನು ಆ ಪುಸ್ತಕ ತಗೊಂಬ, ಹೇಗೆ ಬರೆದಿದ್ಯಾ ನೋಡೋಣ ಅಂತ ಅಂದಾಗ ಅಷ್ಟೊತ್ತಿಗೆ ಅಕಸ್ಮಾತ್ ಎಲ್ಲೋ ದೋಣಿಯಲ್ಲಿ ದಾಟಬೇಕಾದರೆ ಆ ಪುಸ್ತಕದ ಓಲೆ ಗರಿಗಳು ಅದನ್ನು ಓಲೆ ಗರಿಗಳಲ್ಲಿ ಬರಿತಾ ಇದ್ದರು. ಕಂಠದಲ್ಲಿ ಪತ್ರದ ಮೇಲೆ ಅದನ್ನು ಬರಿತಾ ಇದ್ದರು. ಅದು ಸಾವಿರಾರು ಪುಟಗಳು. ಆ ಪುಟಗಳು ತೆಪ್ಪದಲ್ಲಿ ದಾಟಬೇಕಾದ್ರೆ ಎಲ್ಲೋ ತಗೊಂಡು ಹೋಗ್ತಾ ನೀರಲ್ಲಿ ಬಿದ್ದುಬಿಡ್ತು. ನೀರಲ್ಲಿ ಬಿದ್ದಾಗ ಹಾಗೆ ಕೈಗೆ ಸಿಕ್ಕಷ್ಟನ್ನು ಕಿತ್ಕೊಂಡಾಗ ಅಶ್ವಮೇಧ ಪರ್ವದ ಒಂದು ಭಾಗ ಮಾತ್ರ ಸಿಕ್ತು. ಗಂಗೆಯ ಭಾರೀ ಪ್ರವಾಹದಲ್ಲಿ ಎಲ್ಲ ತೇಲು ಹೋಗ್ಬಿಡ್ತು. ಆ ಅಶ್ವಮೇಧ ಪರ್ವವನ್ನೇನೆ ಜೈಮಿನಿ ಋಷಿ ಹೇಳಿರೋದು. ವೇದವ್ಯಾಸರು ಹೇಳಿರೋ ಅಶ್ವಮೇಧ ಪರ್ವವನ್ನೇನೆ ಜೈಮಿನಿ ಋಷಿಗಳು ಹೇಳಿದ್ದಾರೆ. ಆ ಅಶ್ವಮೇಧ ಪರ್ವವನ್ನ ಲಕ್ಷ್ಮೀಶ ಕವಿ ಕನ್ನಡದಲ್ಲಿ ವಾರ್ಧಕ ಷಟ್ಪದಿ ರೂಪದಲ್ಲಿ ಇದನ್ನು ಬರೆದಿದ್ದಾನೆ. ಅವನ ಊರು ನಮ್ಮ ಕಡೂರು ತಾಲೂಕಿನ ದೇವಪುರ, ದೇವನೂರು ಅಂತ ಹೇಳಿ ಇದನ್ನ ಕಂಡುಹಿಡಿದು ಬಿಟ್ಟು ಅದೇ ಜಾಗದವನು. ಅಲ್ಲಿ ಲಕ್ಷ್ಮೀಶ ದೇವಸ್ಥಾನ ಇದೆ, ಅಲ್ಲಿಯವನು ಕವಿ ಅಂತ ಹೇಳಿ ಕವಿಯ ಒಂದು ವಿಗ್ರಹವನ್ನು ಕೂಡ ಅಲ್ಲಿ ಮಾಡಿಟ್ಟಿದ್ದಾರೆ. ಇದರ ಮೇಲೆ ಇನ್ನೊಂದು ವಿವಾದ ಇದೆ. ಉತ್ತರ ಕರ್ನಾಟಕದಲ್ಲಿ ಸುರಪುರ ಅಂತ ಒಂದಿದೆ. ಆ ಸುರಪುರ ಅನ್ನೋದೇ ಅದೇ ದೇವನೂರು. ಸುರ ಅಂದ್ರೆ ದೇವರು, ಪುರ ಅಂದ್ರೆ ಊರು. ಅದು ದೇವನೂರು, ಅಲ್ಲಿಯೇ ಕವಿ ಇವನು ಅಂತ ಹೇಳಿ ಕೆಲವು ಜನ ಅಂತಾರೆ. ಕವಿ ಯಾರೂ ಆಗಲಿ, ಕಾವ್ಯ ಮಾತ್ರ ಬಹಳ ಸುಂದರವಾದ ಕಾವ್ಯ, ಬಹಳ ಚಮತ್ಕಾರವಾದ ಕಾವ್ಯ. ತುಂಬಾ ಚೆನ್ನಾಗಿ ರಸಭರಿತವಾಗಿ ಈ ಕಾವ್ಯವನ್ನ ಕವಿ ಬರೆದಿದ್ದಾನೆ. ಮುಂದೆ ತಾನೇ ತನ್ನ ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ಮುಂದೆ ಚೆನ್ನಾಗಿ ಹೇಳ್ತಾನೆ. ಈಗ ಮಂಗಳ ಪದ್ಯದ ಒಂದು ಅಭಿಪ್ರಾಯ, ದೇವಪುರ ನಿಲೇನಾರಂತಹ ಲಕ್ಷ್ಮೀಕಾಂತ ಸ್ವಾಮಿ ಅವನ ಮುಖ ಅನ್ನೋದನ್ನ ಚಂದ್ರ ಅಂತ ಇಟ್ಕೊಂಡು ಲಕ್ಷ್ಮೀಕಾಂತನ ಮುಖ ಚಂದ್ರ ನಮಗೆ ಆನಂದವನ್ನು ಉಂಟು ಮಾಡಲಿ. ಆ ಮುಖಚಂದ್ರಕ್ಕೆ ಏನಪ್ಪಾ ಅಂತಂದ್ರೆ ಶ್ರೀವಧುವಿನ ಅಂಬಕ ಚಕೋರಕಂ ಪೊರೆಯೇ. ಲಕ್ಷ್ಮಿಯ ಕಣ್ಣುಗಳು ಅನ್ನೋದು ಚಕೋರ ಪಕ್ಷಿಯಂತೆ. ಅದನ್ನ ಆ ಚಂದ್ರೋದಯವಾದ ಕೂಡಲೇ ಚಕೋರ ಪಕ್ಷಿಗಳಿಗೆ ಆನಂದವಾಗತ್ತೆ. ಲಕ್ಷ್ಮಿಗೆ ಬಹಳ ಆನಂದವಾದಂತಹದ್ದು. ಮತ್ತು ಕೂಡ ಭಕ್ತಾವಳಿಯ ಹೃತ್ ಕುಮದ ಕೋರಕಂ ಬಿರಿಯೇ. ಚಂದ್ರೋದಯವಾದರೆ ಕೋಲಯ ಪುಷ್ಪಗಳು ಅರಳಿಬಿಡುತ್ತಂತೆ, ಕುಂದ ಪುಷ್ಪಗಳು ಅರಳಿಬಿಡುತ್ತೆ. ಭಕ್ತರ ಹೃದಯ ಎಂಬತಕ್ಕಂತಹ ಕುಂದ ಪುಷ್ಪಗಳು ಅರಳಿಬಿಡುತ್ತೆ. ಚಂದ್ರೋದಯವಾದರೆ ಸಮುದ್ರ ಉಕ್ಕಿ ಹರಿದು ಬಿಡುತ್ತೆ. ಭಕ್ತರ ಮನಸ್ಸು ಎಂಬ ಸಮುದ್ರ ಈ ಕಾವ್ಯವನ್ನು ಕೇಳಿ ಆನಂದ ರಸದಲ್ಲಿ ಉಕ್ಕಿ ಹರಿದು ಬಿಡುತ್ತೆ. ಕಿವಿಗೆ ಕರ್ಣ ಚಂದ್ರನಿಂದ ಅಮೃತ ಹುಟ್ಟುತ್ತೆ ಅಂತ, ಅಮೃತವನ್ನ ಸುರಿಸ್ತಾ ಇರ್ತಾನೆ ಚಂದ್ರ ಅಂತ. ನಮ್ಮ ಕಿವಿಗಳಿಗೆಲ್ಲ ಈ ಹಾಸ್ಯ ಚಂದ್ರ ಅಮೃತವನ್ನು ಕೊಡ್ತಾ ಇದ್ದಾನೆ. ಆ ಲಕ್ಷ್ಮೀಶನ ಆ ಮುಖ ಚಂದ್ರ ನಮ್ಮೆಲ್ಲರಿಗೂ ಕೂಡ ಅಮೃತದಂತಹ ಈ ಕಾವ್ಯವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಕವಿ ಆರಂಭದಲ್ಲಿ ಅವನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಎರಡನೇ ಪದ್ಯದಲ್ಲಿ ಶಿವನನ್ನ ಸ್ತೋತ್ರ ಮಾಡ್ತಾನೆ. ಈ ಕವಿಗೆ ಹರಿಹರರಲ್ಲಿ ಭೇದವಿಲ್ಲ. ಈಗ ಹರಿಯ ಸ್ತೋತ್ರವಾಯಿತು, ಶಿವನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಪಾವನ ತುಲಾಭರಣ ಮಾಡಿಕೊಂಡೆ ಸೇವ ಪಾವನ ತರಸ್ವರೂಪ ಪಾವನು ಅತುಲಾಭರಣ ಮಾಡಿಕೊಂಡೆ ಸೇವ ಪಾವನ ತರಸ್ವರೂಪಂ ನಾರದಾದಿ ಮುನಿ ಪಾವನತ ಪಾದ ಪಂಕೇರುಹದ್ವಂದ್ವಂ ಇಂದು ಕಲಾವತಂಸಂ ಉಮೆಯ ಭಾವನೆಯ ನೊಡಗೂಡಿಸುವ ಸಕಲ ಸುರರ ಸಂಭಾವನೆಯ ಕೈಕೊಳ್ಳ ಲೋಕ ವಿಸ್ತರಣ ಪ್ರಭಾವನಯನತ್ರಯಂ ಲೋಕ ವಿಸ್ತರಣ
ಪ್ರಭಾವನಯನತ್ರಯಂ ದೇವಗಂಗಾಧರಂ ಬಿಡದೆ ಸಲಹುಗೆ ನಮ್ಮನು ದೇವಗಂಗಾಧರಂ ಬಿಡದೆ ಸಲಹುಗೆ ನಮ್ಮನು ಹಾವನ್ನ ಆಭರಣವಾಗಿ ಮಾಡಿಕೊಂಡಿದ್ದಾನೆ. ಕಂಠದಲ್ಲಿ, ಸೊಂಟದಲ್ಲಿ, ಕೈಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹಾವನ್ನು ಸುತ್ತಕೊಂಡಿದ್ದಾನೆ. ಯಾರಾದರೂ ಕೂಡ ಹಾವು ಅಂತಂದರೆ ಹೆದರ್ಬಿಡ್ತಾರೆ, ಮುಖ ಕೆಟ್ಟು ಹೋಗ್ಬಿಡುತ್ತೆ, ಭಯ ಉಂಟಾಗ್ಬಿಡುತ್ತೆ. ಹಾವನ್ನೇ ಆಭರಣವಾಗಿ ಮಾಡಿಕೊಂಡಿದ್ದರೂ ಕೂಡ ಶಾಂತವಾಗಿರುವವನು. ಸ್ಮಶಾನವಾಸಿ ಆದರೂ ಕೂಡ ಪಾವನ ಶಿವ ಮಂಗಳ ಅಂತಂತಾರೆ. ಸ್ಮಶಾನದಲ್ಲಿ ಇರ್ತಾನೆ, ಅವನನ್ನು ಸರ್ವ ಮಂಗಳ ಅಂತಾರೆ. ಕಾಶಿಯ ಸ್ಮಶಾನದಲ್ಲಿ ಎಲ್ಲರಿಗೂ ಕೂಡ ರಾಮನಾಮವನ್ನು ಅವರ ಕಿವಿಯಲ್ಲಿ ಹೇಳ್ತಾನಂತೆ, ರಾಮ ತಾರಕ ನಾಮವನ್ನು. ಅಂಥವನು ಸ್ಮಶಾನವಾಸಿಯಾದರೂ ಕೂಡ ಪಾವನ ಸ್ವರೂಪ, ಚಂದ್ರಚೂಡ, ಉಮೆಗೆ ಇಷ್ಟಾರ್ಥವನ್ನು ಕೊಡುವಂಥವನು. ಸಕಲ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾರೆ. ಅಂತಹ 3 ಕಣ್ಣುಳ್ಳ ಆ ಪರಮೇಶ್ವರನನ್ನ ನಾವು ಧ್ಯಾನ ಮಾಡೋಣ. ಪ್ರಸ್ತುತದೊಳಗೆದ ಮುಂಬೆಳಗು ಅಮಲದಂತ ಜಗಭಸ್ತಿ ನವಪೂರ್ವ ಸಂಧ್ಯಾರುಣಂ ಭಾಳವಿನ್ಯಸ್ತ ಸಿಂಧೂರಂ ಅಂಕುರಿಪ ಪೊಂಬಿಸಿಲೊಡನೆ 3 ಎಳನೇಸರು ಎಸೆವ ಮಸ್ತಕದ ಮಣಿಮಕುಟವಾಗಲು ಉದಯಾಚಲದ ವಿಸ್ತಾರದಂತೆ ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಮಾಲ್ಪುದೆ ಮಗೆ ನಿರ್ವಿಘ್ನತೆಯನು ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಮಾಲ್ಪುದೆ ಮಗೆ ನಿರ್ವಿಘ್ನತೆಯನು ಮಹಾಗಣಪತಿ ಒಂದು ಪರ್ವತದ ಮೇಲೆ ಕೂತ್ಕೊಂಡಿದ್ದಾನೆ. ಆ ಮಹಾಗಣಪತಿಯೇ ಒಂದು ಸೂರ್ಯೋದಯ ಅನ್ನುವ ಹಾಗೆ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅವನ ಮುಖಕಾಂತಿಯೇ ಮುಂಜಾವಂತೆ, ಮುಂಜಾವಿನ ಬಣ್ಣ ಅವನ ಮುಖದಲ್ಲಿ, ಆ ಬೆಳಗಿನ ಬಣ್ಣ ಅವನ ಮುಖದಲ್ಲಿ ಕಾಣ್ತಾ ಇದೆ. ದಂತಪಂಕ್ತಿಗಳು, ಅವನ ಹಲ್ಲುಗಳು, ಸಾಲಾದ ಹಲ್ಲುಗಳು ಸೂರ್ಯನ ಕಿರಣದ ಹಾಗೆ ಕಾಣ್ತಾ ಇದೆ. ಹಣೆಯ ಮಧ್ಯದಲ್ಲಿ ಸಿಂಧೂರವನ್ನು ಇಟ್ಕೊಂಡಿದ್ದಾನೆ. ಉದಯ ರಾಗ, ಹುಬ್ಬು, ಮಸ್ತಕದ ಮಣಿ, ಮಕುಟ ಎಲ್ಲವೂ ಕೂಡ ತೇಜೋಭರಿತವಾಗಿದೆ. ಭದ್ರಾಸನದಲ್ಲಿ ಕೂತ್ಕೊಂಡು ಭದ್ರಾಕಾರನಾಗಿರುವ, ಸಮಸ್ತ ಸಿದ್ಧಿಯನ್ನು ಕೂಡ ಕೊಡುವ, ಸಕಲ ಅರಿಷ್ಟವನ್ನು ಕೂಡ ಪರಿಹಾರ ಮಾಡುವ ಆ ಸಿದ್ಧಿವಿನಾಯಕ ನಮಗೆ ಮಂಗಳವನ್ನು ಉಂಟು ಮಾಡಲಿ. ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯದೆಂದೆನಿಸಿಕೊಳ್ಳುವ ಅಖಿಲ ದೇವಕ್ಕಳಿಂ ಸೇವ್ಯನಾದ ಅಜನ ಪಟ್ಟದ ರಾಣಿ ವರದೇ ಕಲ್ಯಾಣಿ ಫಣಿವೇಣಿವಾಣಿ ಕಾವ್ಯಮಿದು ಹುವನದೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂದೆ ಎನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ವಾಣಿ ಕಾವ್ಯಮಿದು ಹುವನದೊಳ್
ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂದೆ ಎನ್ನ ಬದಲಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ಅಮಲ ಸುಮದಿಯಂ ತಾಯೆ ನಗೆ ತಾಯೇ ನಗೆಗೂಡಿ ನೋಡಿ ಗಣಪತಿಯಾಯಿತು. ಈಗ ಸರಸ್ವತಿಯನ್ನು ಸ್ತೋತ್ರ ಮಾಡ್ತಾನೆ. ನನ್ನ ಕಾವ್ಯಕ್ಕೆ ನನಗೆ ಅನುಗ್ರಹ ಮಾಡುವಂತ ಕೇಳ್ಕೊಳ್ತಾ ಇದ್ದಾನೆ. ಅಮ್ಮ ತಾಯಿ, 3 ಲೋಕವೂ ನಿನ್ನನ್ನು ಪೂಜೆ ಮಾಡುತ್ತೆ. ಈ ಭೂಲೋಕ, ಅಂತರಿಕ್ಷ ಲೋಕ, ದೇವಲೋಕ ಮತ್ತೆ ಪಾತಾಳ ಲೋಕ, 3 ಲೋಕವೂ ಕೂಡ ನಿನ್ನನ್ನು ಪೂಜೆ ಮಾಡುತ್ತೆ. ನೀನು ಬ್ರಹ್ಮನ ರಾಣಿ, ನಿನ್ನನ್ನು ಬ್ರಹ್ಮಾಣಿ, ಶಾರದೆ, ಸರಸ್ವತಿ ಅಂತ ಹೇಳಿ ನಿನ್ನನ್ನು ಕರೀತಾರೆ. ಅಮ್ಮ ವಾಣಿ, ನೀನು ಲೋಕ ಕಲ್ಯಾಣಿಯಾಗಿ ಇದೀಯಾ. ವರವನ್ನು, ಇಷ್ಟಾರ್ಥವನ್ನು, ವರವನ್ನು ಕೊಡ್ತೀಯಾ. ವರದಾಯಿಕೆಯಾಗಿದೀಯಾ. ಲೋಕಕ್ಕೆ ಮಂಗಳವನ್ನು ಉಂಟು ಮಾಡ್ತಾ ಇದೀಯಾ. ಅಮ್ಮ, ಇಂಥ ಕಾವ್ಯವನ್ನ ಬರೆಯೋದಕ್ಕೆ ನಾನು ತೊಡಗಿದ್ದೇನೆ. ಈ ಭಾರತದಲ್ಲಿ ಅಶ್ವಮೇಧ ಪರ್ವ ಎಂಬತಕ್ಕಂತಹ ಕಾವ್ಯ, ಈ ಜೈಮಿನಿ ಭಾರತವನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ನಾನು ತೊಡಗಿದ್ದೇನೆ. ತಾಯಿ, ಈ ಕಾವ್ಯ ಎಲ್ಲರಿಗೂ ಇಷ್ಟವಾಗುವ ಹಾಗೆ, ಮನೋಹರವಾಗುವ ಹಾಗೆ, ಕಿವಿಗೆ ಇಂಪಾಗುವ ಹಾಗೆ ಅನುಗ್ರಹ ಮಾಡು ತಾಯಿ. ನನ್ನ ನಾಲಿಗೆಯಲ್ಲಿ ನೀನೇ ನಿಂತು ನನ್ನ ನಾಲಿಗೆಯಿಂದ ಈ ಕಾವ್ಯವನ್ನು ಹೇಳಿಸು ತಾಯಿ ಅಂತ ಹೇಳಿ ಶಾರದೆಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪಾರದೆ ಪದಾರ್ಥಮಂ ವರಯತಿಗೆ ಭಂಗಮಂ ತಾರದೆ ಪಾರದೆ ಪದಾರ್ಥಮಂ ವರಯತಿಗೆ ಭಂಗಮಂ ತಾರದೆ ನಿಜಾನ್ವಯ ಕ್ರಿಯೆಗಳಿಗೆ ದೂಷಣಂ ಬಾರದೆ ವಿಶೇಷ ಗುಣಗಣ ಕಲಾಗೌರವಂ ತೀರದೆ ದುರುಕ್ತಿಗಳಿಗೆ ಸೇರದೆ ಸುಮಾರ್ಗದೊಳ್ ನಡೆವ ಸತ್ಪುರುಷನ ಗಭೀರ ದಶಯಂ ಪೋಲ್ವ ಕಾವ್ಯ ಪ್ರಬಂಧಮಂ ಶಾರದೆಯ ಕರುಣದಿಂ ಪೇಳ್ವೆನಾ ಈ ಕಾವ್ಯ ಪ್ರಬಂಧಮಂ ಶಾರದೆಯ ಕರುಣದಿಂ ಪೇಳ್ವೆನಾ ದೋಷಮಂ ತೊರೆದು ಎಲ್ಲರೂ ಕೇಳುವುದು ಈ ಕಾವ್ಯದಲ್ಲಿ ಯತಿಗೆ ಭಂಗ ಬರದೇ ಇದ್ದ ಹಾಗೆ ನಾನು ಶಾರದೆಯ ಕರುಣದಿಂದ ಬರೆದಿದ್ದೇನೆ. ಆ ಶಾರದೆಯ ಮೇಲೆ ಎಷ್ಟು ನಂಬಿಕೆ, ಅವಳ ಕೃಪೆಯಿಂದ ಈ ಕಾವ್ಯವನ್ನು ಬರೆದಿದ್ದೇನೆ. ಇದು ಸತ್ಪುರುಷರ ನಡಿಗೆಯಂತೆ ಇದೆ. ಇದರಲ್ಲಿರುವಂತಹ ದೋಷವನ್ನು ಬಿಟ್ಟುಬಿಡಿ, ದೋಷೈಕ ದಿಕ್ ಆಗಬೇಡಿ. ಎಲ್ಲಾದರೂ ಕೂಡ ಅಕಸ್ಮಾತ್ ಸ್ವಲ್ಪ ದೋಷ ಕಾಣಬಹುದು, ಅದು ಎಲ್ಲರಿಗೂ ಕೂಡ ನಡೆಯೋ ಮನುಷ್ಯ ಎಡುತ್ತಾನೆ. ಹಾಗೆ ತಿಳಿದು ಬಿಟ್ಟು ದೋಷವನ್ನು ಬಿಟ್ಟು ಇದರಲ್ಲಿ ಏನು ಸವಿ ಇದೆ, ಇದರಲ್ಲಿ ಏನು ರುಚಿ ಇದೆ ಅದನ್ನು ನೋಡಿ ಮಹನೀಯರೇ ಅಂತ ಹೇಳಿ ಸಭೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಛಂದಸ್ಸು ಲಕ್ಷಣಮಲಂಕಾರ ಭಾವರಸಮೊಂದಿ ಕಲೆಬೆತ್ತ ಸತ್ಕೃತಿ ಚಮತ್ಕೃತಿ ಯುಕ್ತಿಯೊಂದು ಮಿಲ್ಲದ ಕಾವ್ಯಂ ಅಶ್ರಾವ್ಯಮಹುದೆಂದರಿಯದೆ ಕವಿತೆಯನು ಬರಿದೆ ದಂದುಗಕ್ಕೊಳಗಾಗಿ ಪೇದೆನೆಂದು ಎನ್ನ ನಗುವಂದಮಂ ಮಾಡದೆ ಎನ್ನ ನಗುವಂದಮಂ ಮಾಡದೆ ಎನಗೊಲಿದಿತ್ತ ನಮಲಮತಿಯಂ ದೇವಪುರದ ಲಕ್ಷ್ಮೀರಮಣನು ಎನಗೊಲಿದಿತ್ತ ನಮಲಮತಿಯಂ
ದೇವಪುರದ ಲಕ್ಷ್ಮೀ ರಮಣನೆಂದರಿದು ಕೇಳುವುದು ಎಲ್ಲ ಸುಜನರು. ಛಂದಸ್ಸು, ಲಕ್ಷಣ, ಅಲಂಕಾರ, ಭಾವ, ರಸ ಎಲ್ಲವನ್ನು ಕೂಡ ಸೇರಿಸಿ ಸತ್ಕೃತಿ, ಚಮತ್ಕಾರ, ಯುಕ್ತಿ ಇಂತಹ ಎಲ್ಲವನ್ನು ಕೂಡ ಸೇರಿಸಿ ಬರೆದಿರುವಂತಹ ಕಾವ್ಯ. ಅದು ಒಂದೂ ಇಲ್ಲದೆ ಅಂತ ಹೇಳಿ ಕಾವ್ಯವನ್ನು ನೋಡದೇನೆ ತಾವು ಅನ್ನಬಾರದು. ಹೊಟ್ಟೆಪಾಡಿಗೇನೋ ಬರದ ಕವಿ, ಹೊಟ್ಟೆಪಾಡಿಗೆ ರಾಜಾಸ್ಥಾನದಲ್ಲಿ ಅದನ್ನು ಕೊಟ್ಟರೆ ಮಹಾರಾಜ ಏನಾದ್ರು ಕೂಡ ಅವನಿಗೆ ಪಾರಿತೋಷಿಕ ಕೊಡ್ತಾನೆ ಅಂತ. ಹಾಗಲ್ಲ ಸ್ವಾಮಿ ಬರೆದಿರೋದು. ಹೊಟ್ಟೆಪಾಡಿಗಾಗಿ ಇದನ್ನ ಬರೆದಿದ್ದಲ್ಲ, ಏನೂ ಕೆಲಸವಿಲ್ಲದೆ ಇದನ್ನ ಬರೆದಿದ್ದಲ್ಲ. ಇದನ್ನ ದೇವಪುರದ ಲಕ್ಷ್ಮೀಶನೇ ನನ್ನ ಕೈಯಲ್ಲಿ ಬರೆಸಿದ್ದಾನೆ, ಹಾಗಂತ ತಿಳಿದು ಓದಿ ನೋಡಿ ಸ್ವಾಮಿ ಇದನ್ನ ಅಂತ ಹೇಳಿ ಜನಗಳಿಗೆ ಕೇಳ್ಕೊಳ್ತಾ ಇದ್ದಾನೆ. ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿಗಿನಿದಾಗಿ ಸವಿಯದೆ, ಕೆನೆಯ ಪಾಲನು ಕಡೆದು ನವನೀತಮಂ ತೆಗೆದು ಬಾಯಿಗಿನಿದಾಗಿ ಸವಿಯದೆ, ಅದರೊಳಗೆ ಪುಳಿ ಬಿಳಿದು ರಸವನೆ ಕೆಡಿಸಿದೊಡೆ, ಕರೆದ ಸುರಭಿಗಪ್ಪುದೆ ಕೊರತೆ ಕಾವ್ಯಮಂ ಕೇಳ್ದು ಮಥಿಸಿ, ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ, ವಿನೂತನ ಕವಿತೆಯೆಂದು ಕುಂದಿಟ್ಟು ಜರೆದೊಡೆ, ವಿನೂತನ ಕವಿತೆಯೆಂದು ಕುಂದಿಟ್ಟು ಜರೆದೊಡೆ, ಪೇಳ್ದವನೊಳಾವುದು ನಯಂ ಜಾಣರಿದನರಿದು ಮತ್ಸರವ ಮರೆದಾಲಿಸುವುದು, ಜಾಣರಿದನರಿದು ಮತ್ಸರವ ಮರೆದಾಲಿಸುವುದು. ಒಳ್ಳೆಯ ಕಾಮಧೇನುವಂತಹ ಸುರಭಿಯಂತಹ ಹಸು, ಅದನ್ನು ದಿವ್ಯವಾಗಿ ಅದಕ್ಕೆ ನೀರು ಆಹಾರವನ್ನು ಕೊಟ್ಟು ಹುಲ್ಲನ್ನು ಕೊಟ್ಟು ಅದನ್ನು ಕರೆಸಬೇಕು. ನೊರೆ ನೊರೆಯಾದ ಹಾಲು ತಿಳಿಯಾದಂತಹ ಇದರಲ್ಲಿ ಲಘುವಾದ ಅಗ್ನಿಯಲ್ಲಿ ಅದನ್ನು ಕಾಯಿಸಬೇಕು. ಕಾಯಿಸಿ ಆಮೇಲೆ ಅದನ್ನು ಹೆಪ್ಪ ಹಾಕಬೇಕು. ಹೆಪ್ಪ ಹಾಕಿ ಅದರಿಂದ ಕೆನೆಯನ್ನು ತೆಗೆದುಬಿಟ್ಟು ಕಳೆದು ಬಿಟ್ಟು ಬೆಣ್ಣೆಯನ್ನು ತೆಗಿಬೇಕು. ಆಮೇಲೆ ಅದನ್ನು ತುಪ್ಪವನ್ನು ಮಾಡಬೇಕು. ಹಾಗೆ ಮಾಡಿದರೆ ಅದು ಬಹಳ ಚೆನ್ನಾಗಿರುತ್ತೆ. ಆಗಲೇ ಕರೆಸಿದ ಹಾಲು, ಆಗಲೇ ಹೆಪ್ಪ ಹಾಕಿ ಅದರ ಮೇಲಿನ ಆ ನೊರೆ ಕೆನೆಯನ್ನು ತೆಗೆದು ಕಡೆದು ಅದರನ್ನು ಕಾಸಿ ಅದರಲ್ಲಿ ತುಪ್ಪವನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಏನಾದರೂ ಕೂಡ ಭಕ್ಷ್ಯಭೋಜ್ಯಾದಿಗಳನ್ನೆಲ್ಲ ಮಾಡಬೇಕು. ಹಾಗೆ ಮಾಡಿ ತಿಂದರೆ ಅದು ರುಚಿ. ಅದನ್ನು ಮಾಡದೇನೆ ಹಾಲನ್ನು ಹಾಗೆ ಇಟ್ಟು ಕಾಯಿಸದೇನೆ ಹಾಲೆಲ್ಲ ಒಡೆದು ಹೋಗಿ ಅದು ಕೆಟ್ಟು ಹೋಗಿ ದುರ್ವಾಸನೆ ಬಂದು 4 ದಿವಸದ ಮೇಲೆ ಅದನ್ನು ಕಡದಂತೆ ಮಾಡಿ ಚೆನ್ನಾಗಿಲ್ಲ, ತುಪ್ಪ ಚೆನ್ನಾಗಿಲ್ಲ, ವಾಸನೆ ಚೆನ್ನಾಗಿಲ್ಲ, ಬೆಣ್ಣೆ ಹಾಕೊಳ್ಳೋಕೆ ಬರೋರಿಲ್ಲ ಅಂತಂದ್ರೆ ಅದು ಗೋವಿನ ತಪ್ಪೇಂದ್ರಿ. ಕೇಳ್ತಾ ಇದ್ದಾನೆ ಕವಿ. ಈ ಕಾವ್ಯವನ್ನ ಕಡೆದು ನೋಡಿ ಮಥಿಸಿ ಇದರಲ್ಲಿರೋ ಆನಂದವನ್ನ ಅನುಭವಿಸಿ ಓದಿ ಆನಂದ ಪಡಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಜಾನರಂ ತಲೆದುಂಗಿಸದೆ ನುಡಿದೊಡೆ, ಆಪದ ಕೂಣೆಯಂ ಬಹುದೆಂದು ಸರಸೋಕ್ತಿಯಿಂದೆ ಗೀರ್ವಾಣಪುರ ನಿಲಯ ಲಕ್ಷ್ಮೀವರಂ ತಾನೆ ಸಂಗೀತ ಸುಕಲಾ ನಿಪುಣನು ವೀಣೆಯಿಂ ಗಾನಮಂ ಮುದಿಸುವಂದದೊಳ್
ಎನ್ನವಾಣಿಯಂ ಕವಿತೆಯಂ ಪೇಳಿಸಿದನೆಂದರಿದು ವೀಣೆಯಿಂ ಗಾನಮಂ ನುಡಿಸುವಂದದುಳ್ ಎನ್ನವಾಣಿಯಂ ಕವಿತೆಯಂ ಪೇಳಿಸಿದನೆಂದರಿದು ಕೇನಮಂ ತೊರೆದು ಪುರುಡಿಸುವರಂ ಜರೆದು ಕಿವಿದೆರೆದು ಕೇಳುವುದು ಸುಜನರು ಎಲ್ಲ ವಿದ್ವಜ್ಜನರಿಗೆ ಭಕ್ತರಿಗೆ ಆನಂದವನ್ನು ಒದಗಿಸೋದು ಪಾಪ ಈ ಕವಿಯಿಂದ ಸಾಧ್ಯವಿಲ್ಲ ಅಂತ ಹೇಳಿ ದೇವಪುರದ ಲಕ್ಷ್ಮೀಶ ತಾನೇ ಒಂದು ಸರಸವಾದ ಉಕ್ತಿಯಿಂದ ಈ ಕಾವ್ಯವನ್ನ ತಾನೇ ನನ್ನ ಬಾಯಿಂದ ಹೇಳಿಸಿದ್ದಾನೆ. ಸಂಗೀತ ವಿದ್ವಾಂಸರು ವೀಣೆಯಿಂದ ವಾಣಿಯನ್ನು ನುಡಿಸಿದ ಹಾಗೆ ನನ್ನನ್ನು ಒಂದು ವೀಣೆ ಅಂತ ಮಾಡಿಕೊಂಡು ಆ ದೇವಪುರ ಲಕ್ಷ್ಮೀಶ ನನ್ನಿಂದ ನುಡಿಸಿದ್ದಾನೆ, ನಾನೇನು ಇದನ್ನು ನುಡಿದಿಲ್ಲ ಅಂತ ತಿಳ್ಕೊಂಡು ಸುಜನರು ಇದನ್ನ ಬಹಳ ಪ್ರೀತಿಯಿಂದ ಕೇಳಿಪ್ಪ, ನೀವು ಕಿವಿದೆರೆದು ಆನಂದ ಪಡಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ನಿರಹಂಕಾರದ ಮಾತು, ನಂದೊಂದೂ ಇಲ್ಲ. ಆ ಶಬ್ದಗಳು, ಅದರ ಆ ಜೋಕೆ ಜತಿ ಎಲ್ಲವೂ ಕೂಡ ಆ ಲಕ್ಷ್ಮೀಶನ ಅನುಗ್ರಹದಿಂದ ನನ್ನ ನಾಲಿಗೆ ಮೇಲೆ ಕುಣಿಸಿಬಿಟ್ಟಿದ್ದಾನೆ. ದುಷ್ಟಾಹಿ ಘೋರತರ ವಿಷವದನದಿಂದೇಗೆ ದುಷ್ಟಾಹಿ ಘೋರತರ ವಿಷವದನದಿಂದೆ ಸಂದಷ್ಟಮಾಗಿರುತ್ತಿದ್ದೊಡಂ ದೋಷಮಿದ್ದೊಡಂ ನಷ್ಟಕಲೆಯಾದೊಡಂ ಚಂದ್ರನಂತೆ ಎನ್ನ ಕಾವ್ಯದ ರಸಂ ಸುಮನಸರ್ಗೆ ಇಷ್ಟಮಾಗದೆ ಮಾಡದು ಎನ್ನ ಕಾವ್ಯದ ರಸಂ ಸುಮನಸರ್ಗೆ ಇಷ್ಟಮಾಗದೆ ಮಾಡದು ಇನ್ನಾವನಾದೊಡಂ ಕಷ್ಟಮಂ ಬಗೆವವಂ ಚೋದಂಗೆ ವಿರಹಿಗಂ ದೃಷ್ಟಾಂತಮಾಗಿ ಸರ್ವಂ ಧರಾವಲಯದೊಳ್ ಇನ್ನಾವನಾದೊಡಂ ಕಷ್ಟಮಂ ಬಗೆವಮಂ ಚೋರಂಗೆ ವಿರಹಿಗಂ ದೃಷ್ಟಾಂತಮಾಗಿ ಸರ್ವಂ ಧರಾವಲಯದೊಳ್ ಸಂದೇಹಮೇನಿದರೊಳೋ ಚಂದ್ರ ಇದಾನಲ್ಲ, ಲೋಕಕ್ಕೆ ಎಷ್ಟು ಹಿತ, ಎಷ್ಟು ಸಂತೋಷವಾಗತ್ತೆ ಚಂದ್ರನ ನೋಡಿದರೆ. ಚಂದ್ರನನ್ನ ಆ ರಾಹು ಅನ್ನೋ ಸರ್ಪ ಕಡಿದು ಬಿಡುತ್ತೆ. ಬಿದಿಗೆಯಿಂದ ಹಿಡಿದು ಬಿಟ್ಟು ಅಮಾವಾಸ್ಯೆಯವರೆಗೆ ಚಂದ್ರ ಕಲೆ ಇಳೀತಾ 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 ಹೋಗ್ಬಿಡುತ್ತೆ. ಅಮಾವಾಸ್ಯೆ ದಿವಸ 0 ಆಗ್ಬಿಡುತ್ತೆ. ಚಂದ್ರನ ಕಲೆನೇ ಇರೋದಿಲ್ಲ. ಮತ್ತೆ 15 ದಿವಸದ ಮೇಲೆ ಏರ್ತಾನೆ. 15 ದಿನ ತನ್ನ ಕಲೆಯನ್ನು ಕಳ್ಕೊಂಡ್ರೂ ಕೂಡ ಮತ್ತೆ ಪೂರ್ಣಿಮೆ ದಿವಸ ಪೂರ್ಣ ಚಂದ್ರನ ಆಗ್ತಾನಲ್ಲ ಅಂತ ಹೇಳಿ ಎಷ್ಟು ಜನಕ್ಕೆ ಆನಂದವಾಗುತ್ತೆ. ಸರ್ಪ ಕಡಿದಿದ್ರು ಚಂದ್ರನನ್ನ, ದಿವಸ ದಿವಸ ಇಳೀತಾ ಇದ್ರು ಕೂಡ ಅಂತಹ ಚಂದ್ರ ಹುಣ್ಣಿಮೆ ದಿವಸ ನೋಡಿದ್ರು ಕೂಡ ಸಾಕು ಅಂತ ಹೇಳಿ ಚಂದ್ರನನ್ನ ಇಡೀ ಜಗತ್ತು ಹೇಗೆ ಒಪ್ಕೊಳ್ಳುತ್ತೋ, ಚಂದ್ರನನ್ನು ಕಂಡಾಗ ಸಮುದ್ರವೇ ಹೇಗೆ ಉಕ್ಕಿ ಹರಿಯುತ್ತೋ ಹಾಗೆ ನನ್ನ ಕಾವ್ಯವನ್ನ ಆಸ್ವಾದಿಸಿ. ದೋಷ ಇರಬಹುದು, ಏನಾದ್ರು ಚಂದ್ರನ ಸರ್ಪದ ಹಾಗೆ ಕಡಿದು ಇರಬಹುದು, ಚಂದ್ರನ ಹಾಗೆ ಕಳೆ ಎಳೆದಿರಬಹುದು, ಆದರೂ ಕೂಡ ಹುಣ್ಣಿಮೆ ದಿವಸ ಚಂದ್ರ ಆನಂದವಾಗಿರ್ತಾನಲ್ಲ, ಹಾಗೆ ಅದನ್ನು ನೋಡಿ ನೀವು ಕೂಡ ಅನುಭವಿಸಿ. ಚಂದ್ರ ಯಾರಿಗೆ ಇಷ್ಟ ಇಲ್ಲ ಅಂದರೆ ಇಬ್ಬರಿಗೆ ಇಷ್ಟ ಇಲ್ಲ. ಕಳ್ಳನಿಗೆ ಇಷ್ಟ ಇಲ್ಲ, ಯಾಕೆಂದ್ರೆ ಸಿಕ್ಬಿಡ್ತಾನೆ. ಚಂದ್ರಿಕೆಯಲ್ಲಿ ಬೆಳದಿಂಗಳು ಇದ್ದು ಬಿಟ್ರೆ ಕಳ್ಳ ಓಡೋಡ್ತಾ ಇದ್ರೆ ಸಿಕ್ಬಿಡ್ತಾನೆ. ಆದ್ದರಿಂದ ಚಂದ್ರನನ್ನ ಕಳ್ಳ ಇಷ್ಟಪಡೋಲ್ಲ. ಮತ್ತೆ ವಿರಹಿ ಆ ಚಂದ್ರನ ನೋಡಿ ಹೆಂಡತಿ ಜೊತೆಯಲ್ಲಿ ಇಲ್ಲದೆ ಇದ್ರೆ ಅಯ್ಯೋ ಇಂಥ ಚಂದ್ರ, ಹೆಂಡತಿ ಇಲ್ವಲ್ಲ ಅಂತ ಹೇಳಿ ವಿರಹಿಗೆ ಕಳ್ಳನಿಗೆ ಚಂದ್ರ ಇಷ್ಟವಾಗೋದಿಲ್ಲಂತೆ.
ಇನ್ನೆಲ್ಲರಿಗೂ ಇಷ್ಟವಾಗ್ತಾನೆ. ಲೋಕದಲ್ಲಿ ಒಬ್ಬಿಬ್ಬರಿಗೆ ಇಷ್ಟವಾಗದೇ ಇದ್ದರೆ ಪರವಾಗಿಲ್ಲ, ಉಳಿದವರಾದರೂ ಕೂಡ ಅದನ್ನು ಇಷ್ಟಪಟ್ಟು ಈ ಕಾವ್ಯವನ್ನು ಅನುಭವಿಸಿ. ಮೊಗಮಾಬಲೀಲೆಯಿಂದೆಸೆವುದು ಆಭಾವಮಮ್ಮಗುಳೆ ತೋರುವುದಲ್ಲದೆ ಅನ್ಯ ಪ್ರಕಾರದಿಂ ಸೊಗಗಿಪುದೆರನ್ನಗನ್ನಡಿ ಮೊಗಮಾವಲೀಲೆಯಿಂದೆಸೆವುದು ಆಭಾವಮಮ್ಮಗುಳೆ ತೋರುವುದಲ್ಲದೆ ಅನ್ಯ ಪ್ರಕಾರದಿಂ ಸೊಗಗಿಪುದೆರನ್ನಗನ್ನಡಿ ಧರೆಯೊಳಾರಾಜಿಸುವ ಕನ್ನಡದ ನುಡಿಗಳ ಬಗೆಯರಿದರು ಆಬಲಕ್ಷಣದಿಂದೆ ಮುನ್ನ ಕಬ್ಬಗಳನ್ನು ಸುರಿದರು. ಅದೇ ಲಕ್ಷ್യമಲ್ಲದೆ ಪೆರತೆನಗೆ ಸಲ್ಲದು. ಅದರಿಂದೆ ಪೂರ್ವ ಸತ್ಕವಿಗಳಿಗೆ ನಮಿಸಿ ಪೂರ್ವ ಸತ್ಕವಿಗಳಿಗೆ ನಮಿಸಿ ನಾಂ ಕೃತಿವೇಳ್ವೆನು. ಕನ್ನಡಿಯಲ್ಲಿ ನಮ್ಮ ಮುಖ ಹೇಗಿರುತ್ತೋ ಹಾಗೇ ಕಾಣುತ್ತೆ. ನಾವು ನಗುತ್ತಾ ಇದ್ರೆ ಕನ್ನಡಿ ನಗುತ್ತಾ ಇರುತ್ತೆ. ನಾವು ಕೆಟ್ಟ ಮುಖ ಹಾಕೊಂಡು ಸಿಟ್ಟು, ಕೋಪವೋ, ಕಣ್ಣೀರೋ ಮಾಡಿಕೊಂಡ್ರೆ ಕನ್ನಡಿಯಲ್ಲೂ ಅದೇ ಕಾಣುತ್ತೆ. ಕನ್ನಡಿ ದೋಷ ಅಲ್ಲ, ಅದು ನಮ್ಮ ದೋಷ. ಹಾಗೆ ಈ ಕಾವ್ಯವನ್ನ ಕನ್ನಡಿಯಂತೆ ನೋಡಿಪ್ಪ, ಕೆಟ್ಟ ಕಣ್ಣಿಂದ ನೋಡಬೇಡಿ, ಪ್ರೀತಿಯಿಂದ ನೋಡಿ. ಪ್ರೀತಿಯಿಂದ ನೋಡಿ ಈ ಕಾವ್ಯದಲ್ಲಿ ಯಾವ ಲಕ್ಷಣ ಇದೆ, ಯಾವ ಅಲಂಕಾರ ಇದೆ, ಯಾವ ಭಕ್ತಿ ಇದೆ, ಅದನ್ನೆಲ್ಲ ಪ್ರೀತಿಯ ಕಣ್ಣಿನಿಂದ, ಪ್ರೀತಿಯ ಭಾವದಿಂದ ನೋಡಿ ಅಂತ ಹೇಳಿ ಸಜ್ಜನಗಳನ್ನು ಅವನು ಕೇಳ್ಕೊಳ್ತಾ ಇದ್ದಾನೆ. ಆಮೇಲೆ ಕಡೆಯ ಮಾತಾಗಿ, ನನಗೆ ಈ ಕಾವ್ಯವನ್ನು ಬರೆಯೋದಕ್ಕೆ ಆಧಾರಭೂತವಾದಿ ಮೊದಲು ಜೈಮಿನಿ ಭಾರತವನ್ನು ಬರೆದರಲ್ಲ ಸಂಸ್ಕೃತದಲ್ಲಿ, ಅವರಿಗೂ ಅವರ ಗುರುಗಳಾದ ವೇದವ್ಯಾಸರಿಗೂ ಇನ್ನೂ ಅನೇಕ ಜನ ಸತ್ಕವಿಗಳು, ಸುಕವಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಈ ನನ್ನ ಕಾವ್ಯವನ್ನು ಆರಂಭ ಮಾಡ್ತೇನೆ ಅಂತ ನಿರಹಂಕಾರದಿಂದ ಹೇಳ್ತಾ ಇದ್ದಾನೆ. ವಿದ್ವತ್ಸಭಾವಲಯ ಮರಿಯೆ ವಿರಚಿಸಿದಂ ಭರದ್ವಾಜ ಗೋತ್ರ ಭವನನ್ನಮಾಂಕನ ಸುತಂ ಸದ್ವಿನುತ ಕರ್ನಾಟಕ ವಿಚೂತವನ ಚೈತ್ರ ಲಕ್ಷ್ಮೀಶನೆಂಬುವನು. ಕವಿ ಈಗ ತಾನು ಯಾರು ಅಂತ ಹೇಳ್ಕೊಳ್ತಾ ಇದ್ದಾನೆ. ವಿದ್ವತ್ ಸಭೆಗೆ ಸಂತೋಷವನ್ನು ಉಂಟು ಮಾಡೋದಕ್ಕೋಸ್ಕರ ಭರದ್ವಾಜ ಗೋತ್ರದ ಅಣ್ಣಮಾಂಕನ ಮಗ ಈ ಕಾವ್ಯವನ್ನ ರಚನೆ ಮಾಡದ. ಈ ಕವಿಗೆ ಅನೇಕ ಜನ ವಿದ್ವಾಂಸರು ಚೂತವನ ಚೈತ್ರ ಮಾಸದಲ್ಲಿ ಮಾವಿನ ಮರಗಳು, ಮಾವಿನ ಕೊಪ್ಪಲು, ಆ ಮಾವಿನ ತೋಟ ಅದರಲ್ಲಿ ಫಲಭರಿತವಾಗಿರುತ್ತೆ. ಹಾಗೆ ಚೂತವನ ಚೈತ್ರ ಅನ್ನೋ ಬಿರುದನ್ನ ಕೇಳಿದಂಥವರು ವಿದ್ವತ್ ಸಭೆಯವರು ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತನ್ನ ಕಥೆಯನ್ನ ಹೇಳ್ಕೊಳ್ತಾ ಇದ್ದಾನೆ. ವಿದ್ವತ್ ಸಭಾ ವಲಯ ವರಿಯೇ ವಿದ್ವತ್ಸಭಾ ವಲಯ ಮರಿಯೆ ವಿರಚಿಸಿದಂ ಭರದ್ವಾಜ ಗೋತ್ರ ಭವನನ್ನಮಾಂಕನ ಸುತಂ ಸದ್ವಿನುತ ಕರ್ನಾಟಕ ವಿಚೂತವನ ಚೈತ್ರ ಲಕ್ಷ್ಮೀಶನೆಂಬುವನು. ಹೃದ್ವನಜದೊಳ್ ದೇವಪುರದ ಲಕ್ಷ್ಮೀಶನ ಪದದ್ವಯವನು ಆವಗಂ ಧ್ಯಾನಿಸುವರಡಿಗಳ ಸದ್ವಿನಯದಿಂ ಭಜಿಪಬಲ್ಪಿಂದೆ
ವಿಮಲ ಜೈಮಿನಿ ಭಾರತದ ಕಥೆಯನು ವಿರಚಿಸಿದಂ ಭರದ್ವಾಜ ಗೋತ್ರ ಭವನಣ್ಣಮಾಂಕನ ಸುತಂ ಸದ್ವಿನುತ ಕರ್ನಾಟಕ ವಿಚೂತವನ ಚೈತ್ರ ಲಕ್ಷ್ಮೀಶನೆಂಬುವನು ನಮ್ಮ ಗೋತ್ರ ಭರದ್ವಾಜ ಗೋತ್ರ. ನಮ್ಮ ಅಪ್ಪನನ್ನ ಅಣ್ಣಮಾಂಕ ಅಂತ ಹೇಳಿ ಕರಿತಾ ಇದ್ರು. ಅವನ ಮಗ ನಾನು. ನನ್ನ ಹೆಸರು ಲಕ್ಷ್ಮೀಶ. ನನಗೆ ಕರ್ನಾಟಕ ಕವಿಚೂತವನ ಚೈತ್ರ ಅಂತ ಹೇಳಿ ಖ್ಯಾತಿಯನ್ನ ಬಿರುದನ್ನ ನನಗೆ ಕೊಟ್ಟಿದ್ದಾರೆ. ಆದರೆ ನನಗೆ ಗರ್ವವಿಲ್ಲ. ಹೃದಯ ಕಮಲದಲ್ಲಿ ಸಾಕ್ಷಾತ್ ಲಕ್ಷ್ಮೀಶನನ್ನ ಯಾವಾಗಲೂ ಕೂಡ ತುಂಬಿಕೊಂಡು ಅವನೇ ನನ್ನ ನಾಲಿಗೆಯಲ್ಲಿ ಆಡಿಸ್ತಾ ಇದ್ದಾನೆ. ಅವನ ಪ್ರೇರಣೆಯಿಂದ ನಾನು ಬರಿತಾ ಇದ್ದೇನೆ. ನೀವೆಲ್ಲರೂ ಕೂಡ ಇದು ಈ ಲಕ್ಷ್ಮೀಶನಂತ ಅಲ್ಲ, ಸಾಕ್ಷಾತ್ ಭಗವಂತ ಲಕ್ಷ್ಮೀಶ ಹೇಳಿರೋ ಕಾವ್ಯ ಅಂತ ತಿಳಿದುಬಿಟ್ಟು ಅದರ ರಸವನ್ನ, ಅದರ ಭಕ್ತಿಯನ್ನ ನೀವೆಲ್ಲ ಅನುಭವಿಸಬೇಕು. ವರವರ್ಣದಿಂದೆ ಶೋಭಿತಮಾಗಿ ವರವರ್ಣದಿಂದೆ ಶೋಭಿತಮಾಗಿ ರೂಪ ವಿಸ್ತರದಿಂದ ಚೆಲ್ವಾಗಿ ಮಧುರತರ ನವರಸೋದರ ಭರಿತದಿಂದ ವಿಲಸಿತಮಾಗಿ ಸುಮನೋನುರಾಗದಿಂ ಪ್ರಚುರಮಾಗಿ ನಿರುತ ಮಂಜುಳ ಶಬ್ದದಿಂದೆ ಕಿವಿಗಿಂ ಬಾಗೆ ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂ ಬಾಗಿ ಚರಿಸುವ ಸುಲಲಿತ ಷಟ್ಪದಿಗಳು ಎಡೆಬಿಡದೆ ಝೇಂಕರಿಸದಿರ್ಬುವೆ ಬಂದು ನೆರೆದ ವಿದ್ವತ್ಸಭಾನೇರೇರು ಹಾಕರದೊಳು ಸುಲಲಿತ ಷಟ್ಪದಿಗಳು ಎಡೆಬಿಡದೆ ಝೇಂಕರಿಸದಿರ್ಬುವೆ ಬಂದು ನೆರೆದ ವಿದ್ವತ್ಸಭಾನೇರೇರು ಹಾಕರದೊಳು ಸರೋವರದಲ್ಲಿ ಬಿಳುಪು, ಕೆಂಪು, ಹಳದಿ, ನಾನಾ ವಿಧವಾದ ಕಮಲಗಳು ಮತ್ತೆ ಗುಲಾಬಿ ಹೂವುಗಳು ಬೇರೆ ಕಡೆ ಎಲ್ಲ ಕಡೆಯಲ್ಲೂ ಶೋಭಿತವಾಗಿ ಹರಡಿದೆ. ಅದರ ರೂಪವನ್ನು ನೋಡಿ ದುಂಬಿಗೆ ಆನಂದ ಉಂಟಾಗಿದೆ. ಅದು ಮಧುರತರವಾದ ರಸದಿಂದ ಅದು ಕೂಡಿಕೊಂಡಿದೆ, ನವರಸದಿಂದ ಅದು ತುಂಬಿದೆ. ಅದರ ಸುತ್ತ ಆ ದುಂಬಿಗಳು ಝೇಂಕಾರ ಮಾಡ್ತಾ ಮನೋರಾಗದಿಂದ ಪ್ರಚುರವಾಗಿ ಸುತ್ತ ತಿರುಗುತ್ತಾ ಇದೆ. ಮಂಜುಳ ಶಬ್ದದಿಂದ ಝೇಂಕಾರವನ್ನು ಮಾಡ್ತಾ ಇದೆ. ಕಿವಿಗೆ ಇಂಪಾಗುವ ಹಾಗೆ ಝೇಂಕಾರವನ್ನು ಮಾಡ್ತಾ ಇದೆ. ಆ ಷಟ್ಪದಿಗಳು ಎಡಬಿಡದೆ ಝೇಂಕರಿಸ್ತಾ ಇದೆ. ಅದರಲ್ಲಿ ಮಧು ಇದೆ, ಮಧುರವಾದ ಮಧು ಇದೆ ಅಂತ ಹೇಳಿ ಝೇಂಕಾರ ಮಾಡ್ತಾ ಆ ಷಟ್ಪದಿಗಳು ಅದು ಹೇಗೆ ಅದನ್ನು ಇಂಟುತ್ತೋ, ಹೇಗೆ ಅದನ್ನು ಕುಡಿಯುತ್ತೋ, ಇಂತಹ ವಿದ್ವಾಂಸರು ನೀವೆಲ್ಲರೂ ಕೂಡ ಇದರ ಪರಿಮಳವನ್ನು, ಇದರಲ್ಲಿರುವಂತಹ ಮಕರಂದವನ್ನು, ಇದರ ಸವಿಯನ್ನ ನೀವು ಈ ಕಾವ್ಯ ಸುಧೆಯನ್ನ ನೀವೆಲ್ಲರೂ ಕೂಡ ಪಾನ ಮಾಡಿ ಒಳ್ಳೆಯ ಬುದ್ಧಿಯಿಂದ ಪರಿಶುದ್ಧವಾದ ಮನಸ್ಸಿನಿಂದ ಈ ಲಕ್ಷ್ಮೀಶನ ಕಾವ್ಯ ಇದು ಪರಮಾತ್ಮನ ಕಾವ್ಯ ಅಂತ ತಿಳಿದುಬಿಟ್ಟು ಕಿವಿಯ ಮೂಲಕ ಇದನ್ನು ನೀವೆಲ್ಲರೂ ಕೂಡ ಊಟ ಮಾಡಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ ಮೊದಲ ಸಂಧಿಯ ಪದ್ಯಗಳನ್ನು ಕೇಳಿದ್ರಿ. ವಾಚನ ಮಾಡಿದವರು ಶ್ರೀ ಎಚ್.ಆರ್. ಕೇಶವಮೂರ್ತಿ. ವ್ಯಾಖ್ಯಾನ ಮಾಡಿದವರು ಶ್ರೀ ಮಾರ್ಕಾಂಡೇಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಶ್ರೀ ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.